ಆಲ್ಕೋಹಾಲು, ಕರೆಂಟು, ಪೆಟ್ರೋಲು, ಸ್ಟ್ಯಾಂಪ್ ಡ್ಯೂಟಿ ಏನೋ ರಿಜಿಸ್ಟ್ರೇಷನ್ ಮಾಡ್ಕೊಳಕ ನಾನಿದ್ದಾಗ ಕೇಳ್ತಾರೆ ಕಾಂಗ್ರೆಸ್ ಅವರು. ಆ ಸುದ್ದಿನೇ ಇತ್ತಲ್ಲ, ಏನ್ರಿ ನೀವು ಬಿಜೆಪಿ ಅವ್ರ ಮಾನ ಮರ್ಯಾದೆ ಇದೆ. ನಾನು 10% ಕಡಿಮೆ ಮಾಡಿದ್ದೆ ಎಲ್ಲರೂ. ಸ್ಟ್ಯಾಂಪ್ ಡ್ಯೂಟಿ ಏನಿತ್ತು, ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು, ಅದನ್ನ ಕಡಿಮೆ ಮಾಡಿದ್ದೆ ನಾನು. ಯಾರು ಬಡವರು ಯಾರಾದರೂ ಸೈಟ್ ತಗೊಂಡ್ರೆ, 40 ಲಕ್ಷದ ಒಳಗಡೆ ಇರೋ ಸೈಟ್ ತಗೊಂಡ್ರೆ, 40 ಲಕ್ಷದ ಒಳಗಿರೋ ಫ್ಲಾಟ್ ತಗೊಂಡ್ರೆ 10% ಕಡಿಮೆ ಮಾಡಿದ್ದೆ. ಸ್ಟ್ಯಾಂಪ್ ಡ್ಯೂಟಿ 5% ಇತ್ತು, ಅವ್ರಿಗೆ 3% ಮಾಡಿದೆ. ನಾನು ಕಡಿಮೆ ಮಾಡಿದೆ. ಈಗ ನೀವು ಜಾಸ್ತಿ ಮಾಡಿದ್ರಿ. ಎಲ್ಲ ಬೆಲೆ ಏರಿಕೆಗಳನ್ನ ಜಾಸ್ತಿ ಮಾಡಿದ್ದೀರಿ. ಮನೆ ಉದ್ಧಾರ ಮಾಡೋ ಸರ್ಕಾರನ ಇದು? ರೈತರು ಉದ್ಧಾರ ಮಾಡೋ ಸರ್ಕಾರನ ಇದು? ಮನೆ ಆರ್ಡರ್ ಸರ್ಕಾರ ಇದು? ಏನ್ ಹೇಳಿದ್ರಿ ನೀವು? ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಸಿದ್ದರಾಮಯ್ಯನವರು ಭಾಷಣ. ನಾನೆಲ್ಲ ಹೇಳ್ತಾ ಇರೋದು, ಅಶೋಕಂದಲ್ಲ, ಇವಾಗ ಮಾತಾಡೋದಲ್ಲ ಸಿದ್ದರಾಮಯ್ಯ. ನೋಡ್ರಿ, ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆದ್ರೆ, ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಲ್ಲ, ಇದು ಸಿದ್ದರಾಮಯ್ಯನವ್ರ ಮಾತು. ಹಾಲಿನ ಬೆಲೆ ಜಾಸ್ತಿ ಮಾಡಲ್ಲ, ಸಿದ್ದರಾಮಯ್ಯನವ್ರ ರೇಟ್. ತರಕಾರಿ ಬೆಲೆ ಜಾಸ್ತಿ ಮಾಡಲ್ಲ, ಎಲ್ಲ ಸಿದ್ದರಾಮಯ್ಯನವ್ರು ಹೇಳಿ. ನಾವು ಒಂದೇ ₹1 ಬೊಮ್ಮಾಯಿಯರಿದ್ದ ₹1 ಜಾಸ್ತಿ ಮಾಡಿದ್ದು ಪೆಟ್ರೋಲ್ ಬೆಲೆ. ಒಂದೇ ₹1. ಏನ ಸ್ಕೂಟರ್ಗಳನ್ನೆಲ್ಲ ಎತ್ಕೊಂಡು ಹೆಣ ಹೊತ್ಕೊಂಡು ಅನ್ಬೋದು. ಸ್ಕೂಟರ್ಗಳನ್ನ ಹೆಣ ಹೊತ್ಕೊಂಡು ₹1 ಜಾಸ್ತಿ ಮಾಡಕ್ಕೆ. ಈಗ ನೀವು ₹3 ಮಾಡಿದ್ದೀರಲ್ಲ, ಏನು ಹೊತ್ಕೊಂಡು ಹೋಗ್ಬೇಕು? ಯಾರನ್ನ ಹೊತ್ಕೊಂಡು ಹೋಗ್ಬೇಕು? ಕಾಂಗ್ರೆಸ್ ಪಾರ್ಟಿನೇ ಹೊತ್ಕೊಂಡು ಹೋಗ್ಬೇಕು. ಆ ಸ್ಥಿತಿ ಬಂದ್ಬಿಟ್ಟಿದೆ. ಭ್ರಷ್ಟಾಚಾರ ಚೆಕ್ಕಲ್ಲಿ ಹೋಗಿದೆ. ಆ ವೈನ್ ಸ್ಟೋರ್ ಬಾರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಅದನ್ನ ಕ್ಯಾಶ್ ಅಲ್ಲಿ ಡ್ರಾ ಮಾಡ್ಬಿಟ್ಟಿದ್ದಾರೆ. ದಲಿತರ ನಾವು ಯಾರು ಬಡವರು ದಲಿತರಿದ್ದಾರೆ ಅವರಿಗೆ ಲೋನ್ ಕೊಡಕ್ಕೆ ಇಟ್ಟಿದ್ದು. ಯಾರು ದಲಿತರು, ಎಸ್ಟಿಗಳು, ರೈತರಿದ್ದಾರೆ ಅವ್ರಿಗೆ ಸಹಾಯ ಮಾಡಕ್ಕೆ ಇಟ್ಟಂತ ಹಣ ಕಳೆದ 1 ವರ್ಷದಿಂದ ಒಬ್ಬರಿಗೂ ಸಹಾಯ ಮಾಡಿಲ್ಲ ದಲಿತರಿಗೆ. ಈ ತರ ಲೂಟಿ ಮಾಡುವಂತ ಒಂದು ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆಲ್ಕೋಹಾಲು, ಕರೆಂಟು, ಪೆಟ್ರೋಲು, ಸ್ಟ್ಯಾಂಪ್ ಡ್ಯೂಟಿ ಏನೋ ರಿಜಿಸ್ಟ್ರೇಷನ್ ಮಾಡ್ಕೊಳಕ ನಾನಿದ್ದಾಗ ಕೇಳ್ತಾರೆ ಕಾಂಗ್ರೆಸ್ ಅವರು. ಆ ಸುದ್ದಿನೇ ಇತ್ತಲ್ಲ, ಏನ್ರಿ ನೀವು ಬಿಜೆಪಿ ಅವ್ರ ಮಾನ ಮರ್ಯಾದೆ ಇದೆ. ನಾನು 10% ಕಡಿಮೆ ಮಾಡಿದ್ದೆ ಎಲ್ಲರೂ. ಸ್ಟ್ಯಾಂಪ್ ಡ್ಯೂಟಿ ಏನಿತ್ತು, ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು, ಅದನ್ನ ಕಡಿಮೆ ಮಾಡಿದ್ದೆ ನಾನು. ಯಾರು ಬಡವರು ಯಾರಾದರೂ ಸೈಟ್ ತಗೊಂಡ್ರೆ, 40 ಲಕ್ಷದ ಒಳಗಡೆ ಇರೋ ಸೈಟ್ ತಗೊಂಡ್ರೆ, 40 ಲಕ್ಷದ ಒಳಗಿರೋ ಫ್ಲಾಟ್ ತಗೊಂಡ್ರೆ 10% ಕಡಿಮೆ ಮಾಡಿದ್ದೆ. ಸ್ಟ್ಯಾಂಪ್ ಡ್ಯೂಟಿ 5% ಇತ್ತು, ಅವ್ರಿಗೆ 3% ಮಾಡಿದೆ. ನಾನು ಕಡಿಮೆ ಮಾಡಿದೆ. ಈಗ ನೀವು ಜಾಸ್ತಿ ಮಾಡಿದ್ರಿ. ಎಲ್ಲ ಬೆಲೆ ಏರಿಕೆಗಳನ್ನ ಜಾಸ್ತಿ ಮಾಡಿದ್ದೀರಿ. ಮನೆ ಉದ್ಧಾರ ಮಾಡೋ ಸರ್ಕಾರನ ಇದು? ರೈತರು ಉದ್ಧಾರ ಮಾಡೋ ಸರ್ಕಾರನ ಇದು? ಮನೆ ಆರ್ಡರ್ ಸರ್ಕಾರ ಇದು? ಏನ್ ಹೇಳಿದ್ರಿ ನೀವು? ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಸಿದ್ದರಾಮಯ್ಯನವರು ಭಾಷಣ. ನಾನೆಲ್ಲ ಹೇಳ್ತಾ ಇರೋದು, ಅಶೋಕಂದಲ್ಲ, ಇವಾಗ ಮಾತಾಡೋದಲ್ಲ ಸಿದ್ದರಾಮಯ್ಯ. ನೋಡ್ರಿ, ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆದ್ರೆ, ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಲ್ಲ, ಇದು ಸಿದ್ದರಾಮಯ್ಯನವ್ರ ಮಾತು. ಹಾಲಿನ ಬೆಲೆ ಜಾಸ್ತಿ ಮಾಡಲ್ಲ, ಸಿದ್ದರಾಮಯ್ಯನವ್ರ ರೇಟ್. ತರಕಾರಿ ಬೆಲೆ ಜಾಸ್ತಿ ಮಾಡಲ್ಲ, ಎಲ್ಲ ಸಿದ್ದರಾಮಯ್ಯನವ್ರು ಹೇಳಿ. ನಾವು ಒಂದೇ ₹1 ಬೊಮ್ಮಾಯಿಯರಿದ್ದ ₹1 ಜಾಸ್ತಿ ಮಾಡಿದ್ದು ಪೆಟ್ರೋಲ್ ಬೆಲೆ. ಒಂದೇ ₹1. ಏನ ಸ್ಕೂಟರ್ಗಳನ್ನೆಲ್ಲ ಎತ್ಕೊಂಡು ಹೆಣ ಹೊತ್ಕೊಂಡು ಅನ್ಬೋದು. ಸ್ಕೂಟರ್ಗಳನ್ನ ಹೆಣ ಹೊತ್ಕೊಂಡು ₹1 ಜಾಸ್ತಿ ಮಾಡಕ್ಕೆ. ಈಗ ನೀವು ₹3 ಮಾಡಿದ್ದೀರಲ್ಲ, ಏನು ಹೊತ್ಕೊಂಡು ಹೋಗ್ಬೇಕು? ಯಾರನ್ನ ಹೊತ್ಕೊಂಡು ಹೋಗ್ಬೇಕು? ಕಾಂಗ್ರೆಸ್ ಪಾರ್ಟಿನೇ ಹೊತ್ಕೊಂಡು ಹೋಗ್ಬೇಕು. ಆ ಸ್ಥಿತಿ ಬಂದ್ಬಿಟ್ಟಿದೆ. ಭ್ರಷ್ಟಾಚಾರ ಚೆಕ್ಕಲ್ಲಿ ಹೋಗಿದೆ. ಆ ವೈನ್ ಸ್ಟೋರ್ ಬಾರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಅದನ್ನ ಕ್ಯಾಶ್ ಅಲ್ಲಿ ಡ್ರಾ ಮಾಡ್ಬಿಟ್ಟಿದ್ದಾರೆ. ದಲಿತರ ನಾವು ಯಾರು ದಲಿತರಿದ್ದಾರೆ ಅವ್ರಿಗೆ ಲೋನ್ ಕೊಡಕ್ಕೆ ಇಟ್ಟಿದ್ದು. ಯಾರು ದಲಿತರು, ಎಸ್ಟಿಗಳು, ರೈತರಿದ್ದಾರೆ ಅವ್ರಿಗೆ ಸಹಾಯ ಮಾಡಕ್ಕೆ ಇಟ್ಟಂತ ಹಣ ಕಳೆದ 1 ವರ್ಷದಿಂದ ಒಬ್ಬರಿಗೂ ಸಹಾಯ ಮಾಡಿಲ್ಲ ದಲಿತರಿಗೆ. ಈ ತರ ಲೂಟಿ ಮಾಡುವಂತ ಒಂದು ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ.